ಇದೇ ನೋಡಿ ಟ್ರಾನ್ಸ್ಪರೆಂಟ್ ಟಾಯ್ಲೆಟ್ ಜಪಾನಲ್ಲಿರೋದು. ಹೊರಗಡೆಯಿಂದ ಕಾಣುತ್ತೆ, ಒಳಗಡೆ ಹೋದರೆ ಲಾಕ್ ಮಾಡ್ಕೊಂಡ್ರೆ ಕ್ಲೋಸ್ ಆಗುತ್ತೆ. ಇದು ಯೋಗಿ ವಿಹಾರದಲ್ಲಿದೆ. ನಾವಿವಾಗ ಎಲ್ರಿಗೂ ನಮಸ್ಕಾರ ಜಪಾನಿಂದ. ನಾವಿವಾಗ ಯೋಗಿ ಕೋಯಿನ್ ಸ್ಟಾಪಲ್ಲಿದ್ದೀವಿ. ನಾವಿವಾಗ ಜಪಾನಲ್ಲೇ ಫೇಮಸ್ ಆಗಿರುವ ಟ್ರಾನ್ಸ್ಪರೆಂಟ್ ಟಾಯ್ಲೆಟ್ ನೋಡೋಕ್ಕೆ ಹೋಗ್ತಾಯಿದ್ದೀವಿ. ಯೋಗಿ ಕೋಯನ್ ಸ್ಟೇಷನ್ ಉಳ್ಕೊಂಡು ಇದು ಟೋಕಿಯೋ ಮೆಟ್ರೋ ಸ್ಟೇಷನ್ ಒಂದು, ಅದರ ಯೋಗಿ ಕೋಯನ್ ಅಂತ ಸ್ಟೇಷನ್ನು. ಎಕ್ಸಿಟ್ ನಂಬರ್ 3 ತೊಗೊಂಡ್ರೆ ನಾವು ಟ್ರಾನ್ಸ್ಪರೆಂಟ್ ಟಾಯ್ಲೆಟ್ನ ನೋಡೋಕ್ಕೆ ಹೋಗ್ಬೋದು. ನೋಡಿ ನಿಯರ್ ಇದೆ, ಸ್ಟೇಷನಿಂದ ಹೊರಗಡೆ ಬಂದರೆ ಎಕ್ಸಿಟ್ ನಂಬರ್ 3 ಇದೆ ನೋಡಿ. ಯೋಗಿ ಕೋಯನ್ ಸ್ಟೇಷನ್ ಎಕ್ಸಿಟ್ ನಂಬರ್ 3 ಅಲ್ಲಿ ಕಾಣ್ತಾ ಇದೆಯಲ್ಲ, ಅದೇ ಟ್ರಾನ್ಸ್ಪರೆಂಟ್ ಟಾಯ್ಲೆಟ್. ಇದು ಟೂರಿಸ್ಟ್ ಅಟ್ರಾಕ್ಷನ್ ಆಗ್ಬಿಟ್ಟೈತೆ ಇವಾಗ. ಸೊ ಜಪಾನಿಗೆ ಬಂದವರು ಆಲ್ಮೋಸ್ಟ್ ಇದಕ್ಕೆ ಭೇಟಿ ಕೊಡ್ತಾರೆ. ಹೆಂಗೆ ಅಂತಂದರೆ ಹೊರಗಡೆಯಿಂದ ನೋಡಿದ್ರೆ ಹೆಂಗೆ ಕಾಣುತ್ತೆ ಅಂದರೆ, ಇವಾಗ ನೋಡಿ ಒಳಗಡೆ ಟಾಯ್ಲೆಟ್ ಇದಿಲ್ಲ ಅಂತ ಗೊತ್ತಾಗತ್ತಲ್ವ. ನೋಡಿ ಓಕೆ ಕ್ಲೋಸ್, ಅಂದರೆ ಒಳಗಡೆ ಯಾರೊಬ್ಬರು ಹೋಗಿದ್ದಾರೆ ಈಗ. ಸೊ ಲೇಡೀಸ್ಗೆ ಮತ್ತೆ ಬಂದು ನೋಡಿ ಯಾರೊಬ್ಬರು ಈಗ ಒಳಗೆ ಕಾಣುತ್ತಲ್ವ, ಸ್ಟೇಷನ್ ಬಾಜುನೇ ಇದೆ. ನಾನು ಹೋಗ್ತಾ ಇದ್ದೀನಿ ಇವಾಗ ಒಳಗಡೆಯಿಂದ ಲಾಕ್ ಮಾಡ್ಕೊತೀನಿ. ಲಾಕ್ ಮಾಡಿಕೊಂಡ್ರೆ ಅದು ಕವರ್ ಆಗುತ್ತೆ ನೋಡಿ, ಕವರ್ ಆಯ್ತು. ಇವಾಗ ಒಳಗಡೆ ಹೋಗಿ ಅದು ಹೊರಗಿನ ಕಾಣೋಂಗಿಲ್ಲ, ಸೊ ಫುಲ್ ಬ್ಲರ್ ಆಗುತ್ತೆ. ನೀವೆಲ್ಲ 1 or 2 ಎಲ್ಲ ಮುಗಿಸ್ಕೊಂಡು ಹೊರಗೆ ಬರ್ಬೋದು ನೋಡಿ. ಹೊರಗಿಂದ ಏನು ಕಾಣೋಂಗಿಲ್ಲ. ಇದು ಇವಾಗ ಬೇಸಿಗೆ ಅಲ್ವಾ, ಬೇಸಿಗೆಯಲ್ಲಿ ಜಾಸ್ತಿ ರಿಫ್ಲೆಕ್ಷನ್ ಆಗುತ್ತೆ, ಅದು ಕೆಮಿಕಲ್. ಈ ಟಾಯ್ಲೆಟ್ 24 hours ಸರ್ವೆನ್ಸ್ ಅಂದರೆ ಕ್ಯಾಮ್ರಾ ಇಟ್ಟಿದ್ದಾರೆ ಹೊರಗಡೆ ಎಲ್ಲ, ತೊಂದರೆ ಏನಿಲ್ಲ, ಸೇಫಾಗಿದೆ ನೋಡಿ. ಆ ಲಾಕ್ ತೆಗೆದ್ರೆ ಅದು ಟ್ರಾನ್ಸ್ಪೋರ್ಟ್ ಹೋಗುತ್ತೆ. ಇದೊಂದು ಟೂರಿಸ್ಟ್ ಅಟ್ರಾಕ್ಷನ್. ಟೋಕಿಯೋದ ಯೋಗಿ ಅಂತ ಏರಿಯಾ, ಆ ಏರಿಯಾದಲ್ಲಿ ಯೋಗಿ ಕೋಯನ್ ಅಂತ ಸ್ಟೇಷನ್ ಇದೆ, ಅಲ್ಲಿ ಕಾಣುತ್ತಲ್ವ, ವಾಕ್ಯಬಲ್ ಡಿಸ್ಟೆನ್ಸಲ್ಲಿದೆ. ಯಾರಾದರೂ ಜಪಾನಿಗೆ ಬಂದರೆ ಇದು ನೋಡೋದನ್ನ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು. ಬಾಯ್.